ಲಡಾಖ್ ಹೊತ್ತಿ ಉರಿತಾ ಇದೆ. 4 ಜನ ಸಾವನ್ನಪ್ಪಿದ್ದಾರೆ, 72 ಜನರಿಗೆ ಗಾಯವಾಗಿದೆ. ನೇಪಾಳದಲ್ಲಿ ಇತ್ತೀಚೆಗಷ್ಟೇ ಜೆನ್ ಝಿ ಪ್ರತಿಭಟನಾಕಾರರು ಜೋರಾಗಿ ಅಲ್ಲಿ ಗಲಾಟೆಯನ್ನು ಮಾಡಿದರು. ಒಂದು ಸರ್ಕಾರವನ್ನೇ ಬುಡಮೇಲು ಮಾಡಿ ಹಾಕಿಬಿಟ್ರು ನೇಪಾಳದಲ್ಲಿ. ಲಡಾಖ್ನಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿಯೂ ಕೂಡ ಜೆನ್ ಝಿ ಪ್ರತಿಭಟನೆ ಜೋರಾಗಿದೆ. 4 ಜನ ಸಾವನ್ನಪ್ಪಿದ್ದಾರೆ, 72 ಜನರಿಗೆ ಇಲ್ಲಿ ಗಾಯ ಆಗಿದೆ. ಲಡಾಖ್ನ ಲೇಹ್ನಲ್ಲಿ ಅಂದರೆ ನಾವು ಲೇಹ್ ಅಂದರೆ ಲಡಾಖ್ ಅಂದರೆ ಈ ಕಡೆ ಭಾಗದವರಾಗಲಿ ವಿಶ್ವದ ಬೇರೆ ಬೇರೆ ಕಡೆಯವರು ಅಲ್ಲಿಗೆ ಬರಬೇಕು, ಆ ಸರೋವರ ನೋಡಬೇಕು, ನಿಂತ್ಕೊಳ್ಬೇಕು, ಅದ್ಭುತ ಜಾಗ, ಜೀವನದಲ್ಲಿ ಒಮ್ಮೆ ಅದರಲ್ಲಿ ಹೋಗಬೇಕು ಅಂತ ಅನೇಕರು ಭಾವಿಸ್ತಾರೆ. ಕೆಲವರೆಲ್ಲ ಟೂ ವೀಲರ್ ತೊಗೊಂಡು ಹೋಗುವಂಥವರು ಇದ್ದಾರೆ, ಅನಂತರದಲ್ಲಿ ಆ ಭಾಗದಲ್ಲಿ ಕಾರ್ ತೊಗೊಂಡು ಹೋಗೋರು ಇದ್ದಾರೆ. ಆದರೆ ಇಂಥ ಲಡಾಖ್ನಲ್ಲಿ ಆಗ್ತಿರೋದೇನು, ಲಡಾಖ್ನ ಈ ದಳ್ಳುರಿ, ಈ ಕಿಚ್ಚಿಗೆ ಏನು ಕಾರಣ ಅಂತ ನೋಡಿದಾಗ ನಮಗೆ ಕಂಪ್ಲೀಟ್ ಸ್ಟೇಟ್ನ ಸ್ಥಾನಮಾನ ನಮಗೆ ಬೇಕು, ಕಂಪ್ಲೀಟ್ ಸ್ಟೇಟ್ನ ಸ್ಥಾನಮಾನ ನಮಗೆ ಬೇಕು ಅಂತೇಳಿ ಆಗ್ರಹ ಮಾಡಿಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮನ್ನು ಅತಂತ್ರ ಮಾಡಿ ಹಾಕ್ಬಿಟ್ಟಿದ್ದಾರೆ. ಈ ಕಡೆ ರಾಜ್ಯ ಅಂತ ನಮಗೆ ಒಂದು ಸ್ಥಾನಮಾನ ಇತ್ತು, ಅದೇನೋ ಹಾಳಾಗಿ ಹೋಯಿತು, ಡಿವೈಡ್ ಮಾಡಿಬಿಟ್ರು, ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ರು. ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ನಿಮಗೇನೋ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು. ನಮ್ಮನ್ನು ಅತಂತ್ರ ಮಾಡಿಬಿಟ್ಟಿದ್ದಾರೆ, ತ್ರಿಶಂಕು ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟುಬಿಟ್ಟಿದ್ದಾರೆ ಎನ್ನುವುದಷ್ಟೇ ಈ ಭಾಗದ ಜನರ ಕಳಕಳಿ ಮತ್ತು ಕಳವಳ ಹಾಗೂ ಬೇಸರ ಮತ್ತು ಆಕ್ರೋಶ. ಪೊಲೀಸರು ಭದ್ರತಾ ಪಡೆಗಳ ಜೊತೆಗೆ ವಿದ್ಯಾರ್ಥಿಗಳೇ ಸಂಘರ್ಷಕ್ಕೆ ಇಳಿದಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, BJP ಕಚೇರಿಗೆಯಲ್ಲಿ ಬೆಂಕಿ ಹಾಕಿದ್ದಾರೆ, CRPF ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ ವಿದ್ಯಾರ್ಥಿಗಳು. ನೇಪಾಳದ ಜೆನ್ ಝಿ ಮಾದರಿಯಲ್ಲಿಯೇ ಹಿಂಸಾಚಾರ ಇಲ್ಲಾಗಿಬಿಟ್ಟಿದೆ. ಮೆರವಣಿಗೆ ಮತ್ತು ರ್ಯಾಲಿಗಳನ್ನು ನಿಷೇಧ ಮಾಡಿರೋದು ಕೇಂದ್ರ ಸರ್ಕಾರ. ಏನು ಪ್ರತಿಭಟನೆ ಅಂತ ನೋಡಿದ್ರೆ 2019 ಇಲ್ಲಿ 370 ಮತ್ತು 35A ವಿಧಿಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿತು. ಆಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಆಗುತ್ತೆ. ಆ ಸಮಯದಲ್ಲಿ ಕೊಟ್ಟಿದ್ದಂಥ ಭರವಸೆಯನ್ನು ಇನ್ನೂ ಕೇಂದ್ರ ಸರ್ಕಾರ ಈಡೇರಿಸಿಲ್ಲ ಅಂಥೇಳಿ ಇವರ ಆಕ್ರೋಶ ಇರೋದು. ಪರಿಸ್ಥಿತಿ ಸಹಜ ಸ್ಥಿತಿಗೆ, ಸಾಮಾನ್ಯ ಸ್ಥಿತಿಗೆ ಮರಳಿದ ಮೇಲೆ ನಾವು ಪೂರ್ಣ ರಾಜ್ಯದ ಸ್ಥಾನಮಾನ ನಿಮಗೆ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು ಕೇಂದ್ರ. ಆದರೆ ಇದುವರೆಗೂ ಈ ಭರವಸೆಯನ್ನು ಕೇಂದ್ರ ಈಡೇರಿಸಿಲ್ಲ ಅಂತ ಇಲ್ಲಿ ಪ್ರತಿಭಟನೆ ಆಗ್ತಾ ಇರೋದು. ವಿಶೇಷವಾಗಿ ಸೋನಂ ವಾಂಗ್ಚುಕ್, ಇದೇ ಸೋನಂ ವಾಂಗ್ಚುಕ್ ಈ ಲಡಾಖ್ ಭಾಗದಲ್ಲಿ ಯಾವ ರೀತಿಯಲ್ಲಿ ಚೀನಾದವರು ಒಳಗಡೆ ಬಂದುಬಿಟ್ಟಿದ್ದಾರೆ, ಇದೇ ಲಡಾಖ್ ಭಾಗದಲ್ಲಿ ಯಾವ ರೀತಿ ಲಿಥಿಯಂ ಕಾರಣಕ್ಕಾಗಿ ಕೆಲವರು ಇಲ್ಲಿನ ಗಣಿಗಳನ್ನು ಲೂಟಿ ಮಾಡಿಬಿಡಬೇಕು, ಇಲ್ಲಿ ಪರಿಸರದಲ್ಲಿ ಚೆನ್ನಾಗಿ ಎಲ್ಲ ನಾವು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಕಾದಿದ್ದಾರೆ. ನಮ್ಮ ಲಡಾಖ್, ನನ್ನ ಲಡಾಖ್ ಈ ಥರ ಆಗಬಾರ್ದು. ಉಪವಾಸ ಅವತ್ತಿಗೂ ಕೂತಿದ್ರು, ಅವತ್ತಿಗೂ ಎಲೆಕ್ಷನ್ ಸಂದರ್ಭದೆಲ್ಲ ಪ್ರತಿಭಟನೆಗಳಾಗ್ತಾ ಇತ್ತು. ಆ ನಂತರದಲ್ಲಿ ಅದು ಪ್ರತಿಭಟನೆ ಕಾವು ಕಡಿಮೆ ಆಯಿತು. ಇದೀಗ ಮತ್ತೆ ಸೇಮ್ ಸೋನಂ ವಾಂಗ್ಚುಕ್, ಈ ಸೋನಂ ವಾಂಗ್ಚುಕ್ ನಿಮಗೆ 3 ಇಡಿಯಟ್ಸ್ ಸಿನಿಮಾ ಇದೆಯಲ್ಲ, ಸೋನಂ ವಾಂಗ್ಚುಕ್ ಜೀವನ ಪ್ರೇರಿತ ಅಥವಾ ಸ್ಫೂರ್ತಿಯುತ ಕತೆ ಅದರಲ್ಲಿದೆ ಅಂತ ಹೇಳಬಹುದು. 3 ಇಡಿಯಟ್ಸ್ ಸಿನಿಮಾದಲ್ಲಿ ಆಮಿರ್ ಖಾನ್ ರೋಲ್ ಮಾಡಿದ್ದಾರಲ್ಲ, ಇದು ಸೋನಂ ವಾಂಗ್ಚುಕ್ ಪ್ರೇರಿತ ಪಾತ್ರ ಅಂತ. ಅದೇ ಸೋನಂ ವಾಂಗ್ಚುಕ್ ಇಲ್ಲಿ ಏನು ಮಾಡಿದ್ದಾರೆ, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು 15 ದಿನಗಳಿಂದ ಉಪವಾಸ ಕುಳಿತಿದ್ದು ಸಾಮಾಜಿಕ ಕಾರ್ಯಕರ್ತ ವಾಂಗ್ಚುಕ್. ಸೋನಂ ವಾಂಗ್ಚುಕ್ ಪ್ರತಿಭಟನೆಯನ್ನು ಸಪೋರ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳು ಇಳಿದ್ರು, ಕೆರಳಿದ್ರು, ಪ್ರತಿಭಟನೆ ಮಾಡಿದ್ರು. ಬೇಡಿಕೆ ಈಡೇರಿಸದ ಆಡಳಿತದ ವಿರುದ್ಧವಾಗಿ ಬಂದ್ಗೆ ಕರೆ ಕೊಟ್ಟಿದ್ದರು ವಿದ್ಯಾರ್ಥಿಗಳು. ಬಂದ್ ಹಾಗೂ ಪ್ರತಿಭಟನೆ ವೇಳೆಯಲ್ಲಿ ವಿದ್ಯಾರ್ಥಿಗಳಿಂದ ಹಿಂಸಾಚಾರ ಭುಗಿಲೆದ್ದಿದೆ. ಅಲ್ಲಿ ಬೇಡಿಕೆಗಳ ಸಂಬಂಧ ಅಕ್ಟೋಬರ್ 6ರಂದು ದೆಹಲಿಯಲ್ಲಿ ಸಭೆ ಇದೆ. ಹಿಂಸಾಚಾರ ಆಗಿದ್ದು ಹೇಗೆ, ಬಹುಮುಖ್ಯ ಪಾತ್ರ ವಹಿಸಿತು ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ. ನೇಪಾಳದಲ್ಲಿ ಯಾವ ಥರ ಆಯಿತೋ ಲಡಾಖ್ನಲ್ಲಿಯೂ ಕೂಡ ಸಾಮಾಜಿಕ ಮಾಧ್ಯಮಗಳ ಪಾತ್ರ ಅದೇ ಥರ ಇತ್ತು. ಹೆಚ್ಚು ಜನರು ಸೇರುವಂತೆ ಮಾಡಿದ್ದೇ ಈ ಸೋಷಿಯಲ್ ಮೀಡಿಯಾ. ಪ್ರತಿಭಟನಾಕಾರರು ನಿನ್ನೆ ರಾತ್ರಿ ಲಡಾಖ್ ಬಂದ್ಗೆ ಕರೆ ಕೊಟ್ಟಿದ್ದರು. ಲೇಹ್ ಹಿಲ್ ಕೌನ್ಸಿಲ್ ಪ್ರದೇಶ ತಲುಪೋದಕ್ಕೆ ಜನರಿಗೆ ಕರೆ ಕೊಡಲಾಗಿತ್ತು. ಈ ಸಂದೇಶ ರವಾನಿಸೋದಕ್ಕೆ ಸಾಮಾಜಿಕ ಮಾಧ್ಯಮವನ್ನು ಬಳಸ್ಕೊಂಡ್ರು. ಇದರ ಪರಿಣಾಮ ತುಂಬ ಜೋರಾಗಿತ್ತು. ಸಾವಿರಾರು ಯುವಕರು ಜಮಾಯಿಸ್ತಾರೆ. ಜನರನ್ನು ತಡೆಯೋದಕ್ಕೆ ಲೇಹ್ ಹಿಲ್ ಕೌನ್ಸಿಲ್ ಮುಂದೆ ಬ್ಯಾರಿಕೇಡ್ ಹಾಕಿರ್ತಾರೆ. ಪ್ರತಿಭಟನಾಕಾರರು ನುಗ್ಗಿದಾಗ ಪೊಲೀಸರು ಟಿಯರ್ ಗ್ಯಾಸ್ ಅಥವಾ ಅಶ್ರುವಾಯು ಸಿಡಿಸ್ತಾರೆ. ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಪೊಲೀಸ್ ವಾಹನಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ. ಪರಿಸ್ಥಿತಿ ಕೈಮೀರಿ ಕಲ್ಲು ತೂರಾಟವೂ ಆಗುತ್ತೆ, ದಾಂಧಲೆಯೂ ಆಗುತ್ತೆ, ಹಿಂಸಾಚಾರ ಕೂಡ ಆಗುತ್ತೆ. ಒಂದು ಕಡೆ ಯಾವಾಗ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಸೋನಂ ವಾಂಗ್ಚುಕ್ ಮಾಡ್ತಾ ಇದ್ರು ಅಂದರೆ, ಸೋನಂ ವಾಂಗ್ಚುಕ್ ಯಾವಾಗಲೇ ಪ್ರತಿಭಟನೆ ಮಾಡಿದ್ದಾಗಲೂ ಕೂಡ ಹಿಂಸಾಚಾರ, ಬೆಂಕಿ ಹಚ್ಚೋದು, ಯಾರೋ ಸಾಯೋದವರ ಉದ್ದೇಶ ಆಗಿರಲಿಲ್ಲ.
ಅವತ್ತಿಗೂ ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಭಟನೆ ಅಥವಾ ಹೋರಾಟ ಆ ವಿಷಯದಲ್ಲಿ ಗೆದ್ದಿರಲಿ ಸೋತಿರಲಿ, ಶಾಂತಿ ಪ್ರಿಯ ರೀತಿಯಲ್ಲೇ ಸೋನಂ ವಾಂಗ್ಚುಕ್ ಪ್ರತಿಭಟನೆ ಮಾಡಿದ್ದದ್ದು. ಆದರೆ ಯಾವಾಗ ಈ ಥರ ಹಿಂಸಾಚಾರ, ಬೆಂಕಿ ಹಚ್ಚೋದು, ಜನ ಸಾಯೋದಾಯಿತೋ, ಸೋನಂ ವಾಂಗ್ಚುಕ್ ಏನು ಮಾಡಿಬಿಟ್ರು, ನಾನು ಈ ಸತ್ಯಾಗ್ರಹ ಮಾಡಲ್ಲ, ಉಪವಾಸ ಸತ್ಯಾಗ್ರಹ ಮಾಡಲ್ಲ ಅಂಥೇಳಿ ಉಪವಾಸವನ್ನು ಬಿಟ್ಟುಬಿಟ್ರು ಅವರು.